ಕರ್ನಾಟಕ ರಕ್ಷಣಾ ವೇದಿಕೆಗೆ 10ನೇ ವರ್ಷದ ಸಂಭ್ರಮ. ಕರವೇ ಜಾನಪದ ಸಂಭ್ರಮಾಚರಣೆಗೆ ನಿನ್ನೆ ಅದ್ದೂರಿ ಚಾಲನೆ ಸಿಕ್ಕಿತು. ಅರಮನೆ ಮೈದಾನದಲ್ಲಿ ನಡೆದ ವರ್ಣರಂಜಿತ ಜನಪದ ಕಲಾ ಸಂಭ್ರಮ ಹಳ್ಳಿಯ ಸೊಬಗನ್ನ ಮರುಕಳಿಸುವಂತಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆಯ 10ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಅರಮನೆ ಮೈದಾನದಲ್ಲಿ ಅದ್ದೂರಿ ಚಾಲನೆ ಸಿಕ್ಕಿತು. 2 ದಿನ ನಡೆಯುವ ಕಾರ್ಯಕ್ರಮವನ್ನು ಮೇಯರ್ ಶಾರದಮ್ಮ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕಿ ಮೋಟಮ್ಮ, ಸಂಸದ ಅನಂತಕುಮಾರ್ ಬಂದಿದ್ರು. ರೈಲ್ವೆಯಲ್ಲಿ ಡಿ ಗುಂಪಿನ ಎಲ್ಲ ನೌಕರಿಗಳನ್ನ ನಮ್ಮ ರಾಜ್ಯದ ಕನ್ನಡಿಗರಿಗೆ ಕೊಡಬೇಕು, ನಮ್ಮ ಆ ರಾಜ್ಯದವರಿಗೆ ಕೊಡಬೇಕು ಅನ್ನುವಂತ ಒತ್ತಾಯ ಇರಬಹುದು. ನೀವು ಹೊರಗಡೆ ಮಾಡಿದಂತ ಹೋರಾಟ ಸಂಸತ್ತಿನಲ್ಲಿ ನಾವು ಮಾಡಿದ ಹೋರಾಟಕ್ಕೆ ಒಂದು ಪ್ರತಿಸ್ಪಂದನವಾಗಿತ್ತು, ಒಂದು ಪ್ರೇರಣೆಯಾಗಿತ್ತು ಅಂತ ಹೇಳಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಆಮೇಲೆ ಭಾಷಣಕ್ಕಿಳಿದ ಮೋಟಮ್ಮ ಕಂಠದಿಂದ ಹಾಡುಗಳು ಹೊರಬಿದ್ದುವು. ಅಚ್ಚ ಮಲ್ಲಿಗೂವೆ ಈ ಮನೆಯಲ್ಲಿ ನಿಚ್ಚಾಲು ಶೋಭಾನವೇ, ಶೃಂಗಾರಾಗುತ್ತಾಳೆ ಗಂಗಮ್ಮ ಬಂಗಾರ ಧರಿಸುತ್ತಾಳೆ, ಶೃಂಗಾರಾಗುತ್ತಾಳೆ ಗಂಗಮ್ಮ ಬಂಗಾರ ಧರಿಸುತ್ತಾಳೆ. ನಂತರ ಖ್ಯಾತ ಗಾಯಕರು ಜನಪದ ಗೀತೆಗಳನ್ನು ಹಾಡಿದ್ರು. ಬಿಕೆ ಸುಮಿತ್ರಾ, ಬಾನಂದೂರು ಕೆಂಪಯ್ಯ, ಅಬ್ಬಗೆರೆ ತಿಮ್ಮರಾಜು ಅವರ ಗಾಯನ ಪ್ರೇಕ್ಷಕರ ಚಪ್ಪಾಳೆ ಗಿಟ್ಟಿಸಿದ್ವು. ಇದಲ್ಲದೆ ವೆಂಕಟೇಶ್ವರ ನಾಟ್ಯ ಮಂದಿರ ಹಾಗೂ ಸಾಯಿ ಆರ್ಟ್ ಶಾಲೆಯ ವಿದ್ಯಾರ್ಥಿಗಳ ಜಾನಪದ ನೃತ್ಯ ರೂಪಕಗಳು ಹಳ್ಳಿಯ ಸೊಗಡನ್ನ ನೆನಪಿಸುವಂತಿದ್ವು. ಒಟ್ಟಿನಲ್ಲಿ ಸಿಟಿ ಕಲ್ಚರ್ನಿಂದ ಬೇಸತ್ತಿದ್ದ ಜನರಿಗೆ ಕನ್ನಡ ಜನಪದ ಗೀತೆಗಳ ಹೂರಣ ಕೊಂಚ ಮಟ್ಟಿಗೆ ಮನತಣಿಸುವಂತೆ ಮಾಡ್ತು. ಶ್ರೀನಿವಾಸ್, ಸ್ವರ್ಣ ನ್ಯೂಸ್ 24/7 ಬೆಂಗಳೂರು.